2009 ಇನೋವಾ ಬರೀ 4,75,000 ಬೇಗ ಬನ್ನಿ ಅಣ್ಣ. 1.5 ಲಕ್ಷ ಬರೀ ಕ್ರೆಡಿಟ್ ಕಾರ್ಡ್ ತಗೋಬರ್ಬೇಕು. ಎಲ್ಲಿ ಬರ್ಬೇಕು? GS ಕಾರ್ ಒಳಗೆ ಬರ್ಬೇಕು. ಬರೀ ವಾಷಿಂಗ್ ಮಾಡಿದ್ರೆ ಮದ್ವೆ ಹುಡುಗಿ ತರ ಕಾಣತ್ತೆ. ಬರೀ 3.25 ಲಕ್ಷ 3,25,000 ಕೊಡಿ ಈ ಗಾಡಿನ ಮನೆಗೆ ತಗೊಂಡು ಹೋಗಿ ಅಣ್ಣ. 3,90,000 3,90,000 ಬನ್ನಿ ಅಣ್ಣ. ಆರೆಂಜ್ ಕ್ಯಾಂಡಿ ಕೊಡ್ತೀನಿ ಬನ್ನಿ. ಟಾಪ್ ಅಂಡ್ ಒಂದ್ಸಲಿ ಬನ್ನಿ, ಗಾಡಿ ಬಿಟ್ಟು ಹೋಗಲ್ಲ. ನೀವು ಸ್ಮೂತ್ ಆಗಿದೆ ಗಾಡಿ. 4,90,000 ಕೊಡ್ತೀನಿ ಬನ್ನಿ. ಚಾಲೆಂಜಿಂಗ್ ಪ್ರೈಸ್ ಇಡೀ ಬಜಾರು. 6 ಲಕ್ಷ ಕೊಡ್ತೀನಿ ಬನ್ನಿ ಬೇಗ. 8 ಲಕ್ಷ ಕೊಡಿ ಗಾಡಿ ನಾವು ಮನೆಗೆ ತಗೊಂಡು ಹೋಗ್ತಾರಿ ಬನ್ನಿ ಅಣ್ಣ ಬೇಗ. ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ನಿಮಗೆ GS ಕಾರ್ ವರ್ಲ್ಡ್ಗೆ. ಯಾರಾದರೂ ಬೆಸ್ಟ್ ಕಾರು ಬೆಸ್ಟ್ ಪ್ರೈಸಲ್ಲಿ ಎಲ್ಲ ಬೇಕು ಅಂತಂದರೆ ಬೇಗ ಬನ್ನಿ GS ಕಾರ್ ವರ್ಲ್ಡ್ಗೆ. ಒಳ್ಳೆ ಚಾನ್ಸಲ್ಲಿ ಒಳ್ಳೆ ಡೀಲಲ್ಲಿದೆ. ಸರ್ ನಮ್ಮ ಜೊತೆ ಜುನೇದ್ ಸರ್ ಇದೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಸರ್, ನೀವು? ಸಖತ್ತಾಗಿದ್ದೀನಿ. ನಮಸ್ಕಾರ ಎಲ್ಲರಿಗೂ. ಸೊ ಸರ್, ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಬಜೆಟ್ ಸ್ಟಾರ್ಟ್ ಆಗೋದು 1 ಲಕ್ಷದಿಂದ. ಅದು ಸ್ಪಾರ್ಕ್ ಇಲ್ಲಿ ಇಲ್ಲ, ಮನೆ ಅಥವಾ ಹಾಕಿದೀವಿ, ಇಲ್ಲಿ ಜಾಗ ಇಲ್ಲ ಅಂತ. ಫೋಟೋಸ್ ನಿಮಗೆ ಕ್ಯಾಟ್ಲಾಗಿಂಗ್ ಎಲ್ಲ ಕಳ್ಸಿಕೊಡ್ತೀನಿ ಸರ್. ಓಕೆ, ಸೊ 1 ಲಕ್ಷದಿಂದ ಹಿಡಿದು ಎಲ್ಲಿ ಗಂಟ ಸಿಗುತ್ತೆ ಸರ್? 20-25 ಲಕ್ಷವರೆಗೂ ಐತೆ ಸರ್. ಏನು ಟೆನ್ಷನ್ ತಗೋಬೇಡಿ. ಯಾವ ಗಾಡಿ ಬೇಕು ಹೇಳಿ, ನಿಮಗೆ ಎಲ್ಲ ಗಾಡಿ ನಿಮಗೆ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ಅದು ನಿಮಗೆ ಟೈಮ್ ಗೀಮ್ ಇಲ್ಲ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಅರೇಂಜ್ ಮಾಡ್ಕೊಡ್ತೀನಿ ಗಾಡಿ. ಓಕೆ ನೋಡಿ, ನಿಮಗೆ ಎಲ್ಲ ಯಾವುದೇ ವೆಹಿಕಲ್ಸ್ ಬೇಕು ಅಂದರೆ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ ಲೊಕೇಶನ್ಗೆ. ಸೊ ಒಳ್ಳೆ ಚಾನ್ಸಲ್ಲಿ ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಡೀಲಲ್ಲಿ ಕೊಡ್ತಾರೆ. ಸೊ ಸರ್, ಆಮೇಲೆ ನಮ್ಮ ವ್ಯೂವರ್ಸ್ಗೆ ಎಕ್ಸಾಕ್ಟ್ ಆಗಿ ಅನ್ಸುತ್ತೆ ಲೊಕೇಶನ್ GS ಕಾರ್ ವರ್ಲ್ಡ್ ಸರ್. ನಮ್ಮ ಶೋರೂಮ್ ಹೆಸರು GS ಕಾರ್ ವರ್ಲ್ಡ್ ಅಂತ. ನಮ್ಮ ಶೋರೂಮ್ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರು ಬನ್ನರ್ಘಟ್ಟ ಮೇನ್ ರೋಡ್, ಅರಕೆರೆ ಸಿಗ್ನಲ್ ಹತ್ರ ಸರ್. ನಿಮಗೆ ಲ್ಯಾಂಡ್ ಮಾಡಬೇಕಂದ್ರೆ ಪ್ರೈಮ್ ಕೋಟ್ ಟೆಕ್ ಪಾರ್ಕ್ ಆಪೋಸಿಟೇ ನಮ್ಮದು ಶೋರೂಮ್ ಇರೋದು. ಅದಿತಿ ನರ್ಸಿಂಗ್ ಹೋಮಲ್ಲಿ ಪಕ್ಕದಲ್ಲೇ ಇರೋದು ನಮ್ಮ ಶೋರೂಮು. ನಿಮಗೆ ಲೊಕೇಶನ್ ಬೇಕಾದರೆ ಕಳಿಸ್ಕೊಡ್ತೀವಿ, ಇಲ್ಲಾಂದರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ಲೊಕೇಶನ್ ಕಾಣ್ಬಿಡುತ್ತೆ ನಿಮಗೆ. ವಾಟ್ಸಪ್ಪಲ್ಲಿ ನಂಬರ್ ನಿಮಗೆ ಪಾಪ ಆಗ್ತಾ ಇರ್ತಾರೆ ಸ್ಕ್ರೀನ್ ಮೇಲೆ, ಸರ್ ಹಾಕಿರ್ತಾರೆ. ಫೋನ್ ಮಾಡಿ, ನಿಮಗೆ ಗೊತ್ತಾಗಿಲ್ಲ ಅಂದರೆ ಅರಕೆರೆ ಸಿಗ್ನಲ್ ಹತ್ರ ನಿಂತ್ಕೊಳ್ಳಿ, ನಾನೇ ಬರ್ತೀನಿ, ಕರ್ಕೊಬರ್ತೀನಿ ಸರ್. ಅಕಸ್ಮಾತ್ ಇನ್ನೂ ಕನ್ಫ್ಯೂಸ್ ತಲೆ ಕೆಡಿಸ್ಬಿಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೀನಿ, ಆರಾಮಾಗಿ ಡೈರೆಕ್ಟಾಗಿ ಲೊಕೇಟ್ ಮಾಡ್ಕೊ ಬರ್ಬೋದು ನೀವು, ತಲೆನೇ ಕೆಡಿಸ್ಕೊಬೇಡಿ. ಸೊ ಸರ್, ಆಮೇಲೆ ಲೋನ್ ಅಂತ ಕೇಳ್ತೀವಿ ಸರ್. ಸರ್, ಲೋನ್ ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. 0 ಡೌನ್ ಪೇಮೆಂಟಲ್ಲಿ ಸಿಗೋಕ್ಕೆ ನಿಮಗೆ ಚಾನ್ಸಸ್ ಯಾವಾಗಿದೆ ಗೊತ್ತಾ? ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ನಾನು ಕೊಡ್ತೀನಿ ಅಂತ ನಾನು ಹೇಳಲ್ಲ. 10,000 ಕೊಡಿ, ಬರೀ 100 ರೂಪಾಯಿ ಕೊಡಿ, ಅದೆಲ್ಲ ತಮಾಷೆ. ಆಚೆ ಅವ್ರು ಡವ್ ಮಾಡೋರು ಡವ್ ಮಾಡ್ತಾರೆ, ನಾನು ಡವ್ ಮಾಡಲ್ಲ. ಏನಿದೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಸಿಂಗಲ್ ಒಂದೇ ಒಂದು ದಿವಸದಲ್ಲಿ ಮಾಡಿಕೊಡ್ತೀನಿ. ಇಲ್ಲ ಪ್ರೈವೇಟ್ ಲೋನ್ ನಿಮಗೆ ಬೇಕಂದರೆ ವಿತಿನ್ 20-22 ಕಿಲೋಮೀಟರ್ ರೇಡಿಯಸಲ್ಲಿ ಮಾಡಿಕೊಡ್ತೀನಿ. ಅದು ನಿಮಗೆ ಆನ್ ಸ್ಪಾಟ್ ಕೂತಿ ಜಾಗದಲ್ಲೇ ಅಗ್ರಿಮೆಂಟ್ ಮಾಡಿಸ್ತೀನಿ. ಓಕೆ, ಅದೊಂದು ಗ್ಯಾರಂಟಿ. ಬೇರೆಯವ್ರು ನಿಮಗೆ 4 ಅವರ್ 5 ಅವರ್ ಟೈಮ್ ತೊಗೊಳ್ತಾರೆ, ನಾನು ಅಷ್ಟು ತೊಗೊಳಲ್ಲ. ಇಲ್ಲೇ ಕೂತ್ಕೊಂಡು ಲೆಕ್ಕಾಚಾರ ಹೇಳ್ಬಿಟ್ಟು ಆನ್ ಸ್ಪಾಟ್ ಬೀಗ ಕೈಗೆ ಕೊಟ್ಬಿಡ್ತೀನಿ. ಒಂದೇ ದಿವಸದಲ್ಲಿ ಬ್ಯಾಂಕ್ ಕಡೆಯಿಂದ ಲೋನ್ ಮಾಡಿ ಕೊಡ್ತೀನಿ. ಅದು ಬ್ಯಾಂಕ್ ಲೋನ್ ನಿಮಗೆ 2012 ಮಾಡಲ್ ಅಬವ್ ಆಗುತ್ತೆ ನಿಮಗೆ ಲೋನು. ಪ್ರೈವೇಟ್ ಲೋನ್ ನಿಮಗೆ ಒಂದು ಸ್ವಿಫ್ಟ್ ತೊಗೊಂಡ್ರೇನು ಒಂದು 2008-9 ಮಾಡಲ್ಗೂ ಸಿಗೋಕ್ಕೆ ಚಾನ್ಸಸ್ ಇದೆ. ಇಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಒಂದ್ಸಲಿ ನಿಮ್ಮ ಶೋರೂಮ್ ವಿಸಿಟ್ ಆಗಿ ಏನು ಅನುಕೂಲ ಆಗುತ್ತೆ ಎಲ್ಲ ಅನುಕೂಲ ಮಾಡಿ ಕೊಡ್ತೀನಿ. ಓಕೆ, ಯಾರು ಬೆಸ್ಟ್ ಪ್ರೈಸಲ್ಲಿ ಬೇಕು ಅಂದರೆ ಡೈರೆಕ್ಟಾಗಿ ವಿಸಿಟ್ ಮಾಡಿ ಹೇಳ್ತೀನಿ. ಸೊ ಬೆಸ್ಟ್ ಪ್ರೈಸಲ್ಲಿ ಅಂತೂ ಸಿಗುತ್ತೆ. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಎಲ್ಲ ವೆಹಿಕಲ್ಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ನನ್ನ ರಿಕ್ವೆಸ್ಟ್, ಇವ್ರ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ಕೊಳ್ತೀನಿ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸರ್, ಮೊದಲನೇ ಗಾಡಿ ನಾವು ದಿನವ ಇದೆ ಸರ್. ಸರ್, ಒಂದು ಆಣೆ ಕೊಡ್ತೀನಿ ಬನ್ನಿ. ಫಸ್ಟ್ ಗಾಡಿ ಜಸ್ಟ್ ಬಂದು ನಿಂತಿರೋದು, ಇನ್ನ ವಾಷಿಂಗ್ ಆಗಿಲ್ಲ, ನಿಮ್ ಕಣ್ಣು ಮುಂದೆ ಬಂದಿರೋದು ಸರ್. ಓಕೆ, ನೋಡ್ಕೊಳ್ಳಿ ಗಾಡಿ ಹೆಂಗೈತೆ ಅಂತ. ಹೊಸ ಶೋರೂಮ್ ಟೆಸ್ಟ್ ಅಲ್ಲಿ ಐತೆ. 4 ಮ್ಯಾಗ್ವಿಲ್, ಟಾಪ್ ಅಂಡ್ 2.5V ಇನೋವಾ ಡೀಸೆಲ್ ಗಾಡಿ. ಪವರ್ ಶೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ ಸರ್. ಸೀಟ್ ಕವರ್ಸ್ ತೋರಿಸ್ಬಿಡಿ ಸರ್ ಸಾಕು. ಗಾಡಿದು ಏನು ಔಕಾತ್ ಅಂತ ಗೊತ್ತಾಗ್ಬಿಡತ್ತೆ. ನೋಡಿ ಅಣ್ಣ ಗಾಡಿ ಹೆಂಗೈತೆ ನೋಡಿ ಅಣ್ಣ. ಓಕೆ, ನೋಡ್ತಿರ್ಬೋದು AC ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ ನಿಮಗೆ. ಸೊ ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಲಿ. ಎಲ್ಲ ಸಖತ್ತಾಗಿದೆ ಗಾಡಿ. ಬರೀ ವಾಷಿಂಗ್ ಮಾಡಿದ್ರೆ ಮದ್ವೆ ಹುಡುಗಿ ತರ ಕಾಣುತ್ತೆ. ಓಕೆ, 2010 ಮಾಡಲ್, 2010 ಮಾಡಲ್, ಸೆಕೆಂಡ್ ಓನರ್ ಗಾಡಿ, 2.5V ಡೀಸೆಲ್. ಎಷ್ಟಕ್ಕೆ ಗೊತ್ತಾ? ಚಾಲೆಂಜಿಂಗ್ ಪ್ರೈಸ್ ಇಡೀ ಬಜಾರು. 6 ಲಕ್ಷ ಕೊಡ್ತೀನಿ ಬನ್ನಿ ಬೇಗ. 2010 ಮಾಡಲ್ ಗಾಡಿ, 10 ಮಾಡಲ್ ಗಾಡಿ. ಒಂದ್ಸಲಿ ರೌಂಡ್ ತಗೋಬಿಟ್ರೆ ಗಾಡಿ ಬೀಗ ಜೇಬಲ್ಲಿ ಹಾಕೊಂತೀರಾ. ಇಲ್ಲ ಸರ್ ಗಾಡಿ ಬೇಕಂತ 6 ಲಕ್ಷ ಒಂದೇ ರೇಟ್ ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ, ಗಾಡಿನ ತಗೊಂಡು ಹೋಗೋಣ. ಸೊ ಒಂದು ವೈಟ್ ಕಲರ್ ಕ್ರೆಟಾ ಇದೆ, ಡ್ಯೂಯಲ್ ಟೋನ್ ಕಲರ್ ಅಲ್ಲಿ. ಹೌದು ಸುನಿಲ್ ಸರ್, ಗಾಡಿ ವೈಟ್ ಮಯೋನಿಸ್ ತರ ಐತೆ, ವೈಟ್ ರಸಗುಲ್ಲ ಗಾಡಿ. ಮತ್ತು ಟ್ರಾಫಿಕ್ ಇಂದ ಟೆನ್ಷನ್. ಕ್ರೆಟಾ ಬೇಕು, ಆಟೋಮೆಟಿಕ್ ಬೇಕು, ಪ್ರೈಸಿಂಗ್ ಅಲ್ಲಿ ಬೇಕು, ತಗೊಳ್ಳಿ. ನಮ್ಮ ಹತ್ರ ಬಂದೈತೆ, ತೋರಿಸ್ಬಿಡೋಣ. GS ಕಾರ್ ಒಳಗೆ ಬನ್ನಿ ಅಣ್ಣ, ನಾನು ಕೊಡ್ತೀನಿ. 2000 ಮಾಡಲ್ ಎಲ್ಲ ಫಸ್ಟ್ ಫೀಚರ್ಸ್ ಹೇಳ್ತೀನಿ ಬನ್ನಿ. ಓಕೆ, ಗಾಡಿ ನೋಡ್ಕೊಳ್ಳಿ. ಸೊ ಏನೇನು ಬರುತ್ತೆ ಸರ್ ಫೀಚರ್ಸ್? ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟು, ಏರ್ ಬ್ಯಾಗು, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ವೈಟ್ ಕಲರ್, ತುಂಬಾ ಸಖತ್ತಾಗಿದೆ ಗಾಡಿ, ಮಾತಾಡಂಗಿಲ್ಲ. 2015 ಮಾಡಲ್ ಸರ್ ಇದು. 15 ಮಾಡಲು, 2015 ಮಾಡಲ್. ನಾನು 2020 ಮಾಡಲ್ ಅನ್ಕೊಂಡೆ. ಇಲ್ಲ, ಹಂಗ್ ಮೇಂಟೈನ್ ಮಾಡಿದ್ದಾರೆ. ಆ ತರ ಕ್ಲಾಸ್ ಗಾಡಿ ನಾವು ಮಾಡೋದು ನಮ್ಮ GS ಕಾರ್ ಅಲ್ಲಿ. ಓಕೆ, ಡೈಮಂಡ್ ಕಟ್ ಅಲಾಯ್ಸ್ ಎಲ್ಲ ಇದೆ ನಿಮಗೆ ನೋಡ್ತಾ ಇರ್ಬೋದು. ಸೊ ಏನಲ್ಲಿ ನಿಮಗೆ ಡಿಫಾಗರ್, ವೈಪರ್ ಎಲ್ಲಾನು ಇದೆ. SX ಆಟೋಮೆಟಿಕ್ ಸಿಂಗಲ್ ಓನರ್, 94,000 ಹೊಡೈತೆ. 2015 ಮಾಡಲ್ ಸರ್. ಓಕೆ, 2015 ಮಾಡಲ್, ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ಆಟೋಮೆಟಿಕ್. ಗಾಬರಿ ಆಗ್ಬಿಡ್ತೀರಾ. ಸೊ ಗಾಡಿ ಕೂಡ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಯಾರಾದ್ರೂ ಒಂದು ಕ್ರೆಟಾ ಹುಡುಕ್ತಾರೆ ಅವ್ರಿಗೆ, ಹೌದು, ಒಂದು ಒಳ್ಳೆ ಗಾಡಿ ನಿಂತಿದೆ. ಅದು 2015 ಮಾಡಲು, ನಾನು 2021 20 ಮಾಡಲು ಅನ್ಕೊಂಡ್ಬಿಟ್ಟಿದ್ದೆ. ಹೌದು ಸರ್. ಸೊ ಬಟ್ ಒಳ್ಳೆ ಮಿಂಟ್ ಕಂಡೀಷನ್ ಇದೆ. ಪ್ರೈಸ್ ಏನಾಗುತ್ತೆ ಸರ್? ಸರ್
ಗಾಬರಿ ಆಗ್ಬಿಡ್ತೀರಂತ ಸುಮ್ಮನೆ ಹೇಳ್ತಾ ಇಲ್ಲ. 2015 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್ ಕ್ರೆಟಾ. ಹಾ. ಎಷ್ಟಾಗ ಗೊತ್ತಾ? ಬರೀ 8 ಲಕ್ಷ ಕೊಡಿ. ಬೇರೆ 8 ಲಕ್ಷಕ್ಕೆ 8 ಲಕ್ಷ ಕೊಡಿ, ಗಾಡಿ ನಾವು ಮನೆಗೆ ತಗೊಂಡು ಹೋಗ್ತಾರಿ. ಬನ್ನಿ ಅಣ್ಣ ಬೇಗ. ಸರ್ ಸಿಲ್ವರ್ ಬೇಡ ಅನ್ನೋರಿಗೆ ಒಂದು ಬ್ಲ್ಯಾಕ್ ಕಲರ್ ಕೂಡ ಇನ್ನೋವಾ ಇದೆ ಸರ್. ಸರ್ ಬ್ಲ್ಯಾಕ್ ಬ್ಯೂಟಿ ಹೆಂಗೈತೆ ಗೊತ್ತಾ ಗಾಡಿ? 2018-20 ಮಾಡಲ್ ಅನ್ಕೊಂಡ್ಬಿಡ್ತೀರಾ, ಆ ತರ ಐತೆ. ಓಕೆ 2009 ಮಾಡಲ್ ಸರ್. 2009 ಮಾಡಲ್ ಗಾಡಿ. 9 ಮಾಡಲ್ FC ನಿಮ್ಗೆ 29 ಐತೆ. ಸೆಕೆಂಡ್ ಓನರ್ 167 ರೆಕಾರ್ಡೆಡ್ ಹೊಡಿದೆ. 1,67,000. ನಾವು ಮೀಟರ್ ಟ್ಯಾಂಪರಿಂಗ್ ಮಾಡಲ್ಲ. Okay. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡವ್ರೆ. ಎಷ್ಟಾಗತ್ತೆ ದಯವಿಟ್ಟು ವೀಕ್ಷಕರೇ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಗಾಡಿ ಮಾತ್ರ ಸಖತ್ತಾಗಿ ಕೊಡ್ತಾ ಇದ್ದೀನಿ. 2009 ಮಾಡಲ್ ಸೆಕೆಂಡ್ ಓನರ್. ಪ್ರೈಸ್ ಕೋಟಿಂಗ್ 5.5 ಲಕ್ಷ ಹೇಳ್ತಾ ಇದೀವಿ. 5.5 ಲಕ್ಷ ಹೌದು ಸರ್, ಪ್ರೈಸ್ ಕೋಟಿಂಗ್ 475 ಕೊಡ್ತೀನಿ ತಗೊಳ್ಳಿ. 2009 ಮಾಡಲ್ ಗಾಡಿ. 2009 ಇನ್ನೋವಾ ಬರೀ 4,75,000. ಬೇಗ ಬನ್ನಿ ಅಣ್ಣ. ಆ ಕಡೆ 4,75,000ಕ್ಕೆ 2009 ಮಾಡಲ್ ಗಾಡಿ ಒಂದು ಇನೋವಾ ಸಿಗ್ತಾ ಇದೆ. ಅದು 2.5 G ವೇರಿಯಂಟು. ಸೊ ಹಾಗೆ ನಿಮ್ಗೆ ಈ ತಮ್ಮ ಬೇಡ ಅಂದ್ರೆ ನಿಮ್ಗೆ ಒಂದು ದೊಡ್ಡ ಆನೆನೇ ಒಂದಿದೆ ಅಣ್ಣ. ಹೌದು ಸರ್. So, ಒಂದು ಟೊಯೋಟಾ ಫಾರ್ಚುನರ್ ಇದೆ. ಇದು ಡೀಟೇಲ್ಸ್ ಸರ್. ಸರ್ ಟೊಯೋಟಾ ಫಾರ್ಚುನರ್ ಬಂದು 2013 ಮಾಡಲ್, ಸರ್ವಿಸ್ ಹಿಸ್ಟ್ರಿ ಸಮೇತ. ಬನ್ನಿ ಸರ್ ತೋರಿಸ್ತೀನಿ. ಈ ತರ ನಿಮ್ಗೆ ಯಾರು ತೋರಿಸಲ್ಲ ಅನ್ಸುತ್ತೆ. ನೋಡಿ ಸರ್, ಇದೆ ಸರ್ವಿಸ್ ಹಿಸ್ಟ್ರಿ. 1,25,000 ಓಡಿತ್ತು ಆವಾಗ ಸರ್ವಿಸ್ ಮಾಡಿದ್ದಾರೆ. ಇವಾಗ 1,35,000 ಓಡೈತೆ. ಓಕೆ ತಗೊಂಡ್ರೆ ಸುಮ್ಮನೆ ಜನರಲ್ ಸರ್ವಿಸ್ ಮಾಡ್ಬೋದು. ಆರಾಮಾಗಿ ಓಡಿಸ್ಕೊಂಡಿರಿ. ಸದ್ಯಕ್ಕೆ 10,000 ಕಿಲೋಮೀಟರ್ ಇನ್ನವರೆಗೂ ಮಾಡಂಗಿಲ್ಲ ಸರ್ವಿಸ್, ಆ ಥರ ಐತೆ ಗಾಡಿ. ಓಕೆ 2013 ಮಾಡಲ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಐತೆ. ಟೊಯೋಟಾ ಫಾರ್ಚುನರ್, ಅದು ಕೂಡ ನಿಮಗೆ ವೈಟ್ ಕಲರ್ ಅಲ್ಲಿ ಆನೆ ಅಂತ ಹೇಳ್ಬೋದು. ಸಖತ್ತಾಗಿದೆ. ಇದು ಥರ್ಡ್ ಓನರ್ ಸರ್. ಇದು ಓಕೆ ಇದ್ರೂ ಸಿಂಗಲ್ ಓನರ್ ಟೆಸ್ಟ್ ಅಲ್ಲೇ ಐತೆ ಗಾಡಿ. ಸೊ ಯಾರಾದ್ರೂ ಒಂದು ಟೊಯೋಟಾ ಫಾರ್ಚುನರ್ 4x4 4x2 ಸರ್. ಇದು 4x2 ಇದು 4x2 ವೇರಿಯಂಟು ಮ್ಯಾನ್ಯುಯಲ್ ಡೀಸೆಲ್. 2000 ಹೌದು ಡೀಸೆಲ್. ಓಕೆ ಸಖತ್ತಾಗಿದೆ ಗಾಡಿ. ಗಾಡಿ ಬಗ್ಗೆ ಮಾತಾಡಂಗಿಲ್ಲ. ಪ್ರೈಸ್ ಕೋಟಿಂಗ್ ನಾವು ಮಾಡ್ತಾ ಇರೋದು 13.5 ಲಕ್ಷ. ಫೈನಲ್ ಅಂದ್ರೆ 12,95,000 ಕೊಡ್ತೀನಿ. 12,95,000ಕ್ಕೆ ಒಂದು ಟೊಯೋಟಾ ಫಾರ್ಚುನರ್. ಟೊಯೋಟಾ ಫಾರ್ಚುನರ್ ಅದು ತುಂಬಾ ಕ್ಲಾಸ್ ಕಂಡೀಷನ್ ಇದೆ. ಒಂದ್ಸಲಿ ಬನ್ನಿ ಟೆಸ್ಟ್ ಡ್ರೈವ್ ತಗೊಳ್ಳಿ, ಆಮೇಲೆ ಮಾತಾಡೋಣ. ಒಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ ಸರ್. ಸರ್ ತುಂಬಾ ಡಿಮಾಂಡೇಬಲ್ ಗಾಡಿ ಅಂತ ಹೇಳ್ಬೋದು. 14 ಮಾಡಲ್ ಸರ್. ಇದು 2014 2014 ಮಾಡಲ್. ಡೀಸೆಲ್, ಸೆಕೆಂಡ್ ಓನರ್. ಓಡಿರೋದು 70,000 ಚಿಲ್ಲರೆ ಓಡಿರೋದು. ರೆಕಾರ್ಡೆಡ್. 2 ಏರ್ ಬ್ಯಾಗ್ ಬರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಏರ್ ಬ್ಯಾಗು ಕೂಡ 2 ಕೊಡ್ತೀನಿ. 20-22 ಮೈಲೇಜ್ ಕೊಡೋ ಗಾಡಿ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಇದೆ. ಪೂರ್ತಿ ಡೌನ್ ಪೇಮೆಂಟ್, 0 ಡೌನ್ ಪೇಮೆಂಟಲ್ಲೇ ಲೋನ್ ಆಗೋಕ್ಕೆ ಚಾನ್ಸಸ್ ಇದೆ. ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ನಾನು ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ, ಮಾಡಿಸ್ಕೊಡೋದು ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಸೊ ಈ ಒಂದು 2014 ಮಾಡಲ್ ಗಾಡಿ ಪೋಲೋ ಏನಾಗುತ್ತೆ ಸರ್? 390ಗೆ ಕೊಡ್ತೀನಿ. ಎಷ್ಟು ಸರ್? 3,90,000. 3,90,000ಗೆ ಬನ್ನಿ ಅಣ್ಣ. ಆರೆಂಜ್ ಕ್ಯಾಂಡಿ ಕೊಡ್ತೀನಿ ಬನ್ನಿ. ಓಕೆ 3,90,000ಗೆ ನಿಮ್ಮೊಂದು ವೋಕ್ಸ್ವ್ಯಾಗನ್ ಪೋಲೋ 2014 ಮಾಡಲ್ ಗಾಡಿ. ಇದು ಫೈನಲ್ ಡೆಡ್ ಎಂಡ್ ಪ್ರೈಸು. ಫೈನಲ್ ಟು ಫೈನಲ್ 390. ಯಾರನ್ನ ಬಜಾರಲ್ಲಿ 4,5 ಲಕ್ಷ 4.5 ಲಕ್ಷ ಅಂತ ಕಡಿಮೆ ಕೊಟ್ಟರೆ, ಈ ಬಿಸಿಲಲ್ಲಿ ನಾನು ಈ ಗಾಡಿ ಫ್ರೀ ಕೊಟ್ಟು ನಿಮಗೆ ಟ್ರಿಪ್ ಕೊಟ್ಟು ವಂಡರ್ಲಾ 2 ಟಿಕೆಟ್ಸ್ ಕೊಡಿಸ್ತೀನಿ ಬನ್ನಿ. ಓಕೆ ಬೆಸ್ಟ್ ಅಂತ ಹೇಳ್ಬೋದು. 3,90,000ಗೆ ಒಂದು ಡೀಸೆಲ್ ಗಾಡಿ ಸಿಗ್ತಾ ಇದೆ. 14 ಹಾಗೆ ನಿಮಗೆ ಏನಾದರೂ ಕ್ರೆಟಾ ಬೇಡ, ನನಗೆ ಸ್ವಲ್ಪ ಮಾರುತಿ ಸುಜುಕಿಲೇ ಬೇಕು ಅನ್ನೋರಿಗೆ ನಿಮ್ಗೊಂದು ಬ್ರೆಜಾನು ಇದೆ. ಸೊ ಇದು ಡೀಟೇಲ್ಸ್ ಸರ್. ಸರ್ ಬ್ರೆಜಾನು ನೋಡಿ ನಿಮಗೆ ಬರೀ ವಾಷಿಂಗ್ ಆಗಿರೋದು. ಇದು ಸಣ್ಣ ಪುಟ್ಟ ಟಚಪ್ ಪಾಲಿಶು ನಾನು ಮಾಡಿಸಿಲ್ಲ, ಯಾಕಂದ್ರೆ ಗಾಡಿ ಒರಿಜಿನಲ್ ಅಂತ ಬಿಟ್ಬಿಟ್ಟಿದ್ದೀನಿ. ಓಕೆ ನಿಮಗೆ ಬೇಕಾದ್ರೆ ಟಚಪ್ ಪಾಲಿಶು ಮಾಡಿ ಕೊಡ್ತೀನಿ. ಸದ್ಯಕ್ಕೆ ಬೇಕಾಗಿಲ್ಲ ಅಂತ ನನಗೆ ಅನಿಸಿದೆ. ನಾನು ಜಾಸ್ತಿ ತುಕ್ ಮಾಲಿಶ್ ಗಾಡಿ ಮಾಡಲ್ಲ ಸರ್. ಗಾಡಿನ ನೋಡ್ಕೊಳ್ಳಿ. ಪವರ್ ಸ್ಟೇರಿಂಗ್ ಬರುತ್ತೆ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. LDI ವೇರಿಯಂಟ್ ಇದು. ಸೊ ನೋಡ್ತಾ ಇರ್ಬೋದು ಗಾಡಿ ಕೂಡ ಸಕ್ಕತ್ತಾಗಿದೆ. ನಿಮಗೆ ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಡೈಮಂಡ್ ಕಟ್ ಅಲಾಯ್ಸ್ ಎಲ್ಲ ಬಂದ್ಬಿಡುತ್ತೆ ಗಾಡಿಲಿ. ಹೌದು ಸರ್. ಸೊ ಯಾರಾದ್ರು ಒಂದು ಸುಜುಕಿ ಬ್ರೆಜಾ ಹುಡುಕ್ತಾರವ್ರಿಗೆ ಡೀಸೆಲ್ ಅಲ್ಲ ಸರ್ ಇದು? ಸರ್ ಡೀಸೆಲ್ 2 ಏರ್ ಬ್ಯಾಗು ಕೂಡ ಬಂದೈತೆ ನಿಮಗೆ. LDI ವೇರಿಯಂಟ್ ಅಂತಾನು ಹೇಳ್ಬೋದು. ಹೌದು 2016 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 2016 ಸಿಂಗಲ್ ಓನರ್. ಹೌದು. ವಿತ್ ನಿಮಗೆ NOC ಸಿಗುತ್ತೆ, ವಿತ್ KN ಸಿಗುತ್ತೆ ಸರ್ ಗಾಡಿ. ಇದು ವಿತ್ NOC ಆದ್ರೆ ಈ ಬ್ರೆಜಾ ಏನಾಗುತ್ತೆ ಸರ್? ಸರ್ ವಿತ್ NOCನೇ ಬೇಕಂದ್ರೆ ನಿಮಗೆ ಬೇಕಾದ್ರೆ 5.5 ಲಕ್ಷ ಕೊಡ್ತೀವಿ ಸರ್. ವಿತ್ KA ಅಂದ್ರೆ? ವಿತ್ KA ಅಂದ್ರೆ ನಿಮಗೆ 6.5 ಲಕ್ಷ ಕೊಡ್ತೀವಿ ಸರ್. 6.5 ಲಕ್ಷಕ್ಕೆ ವಿತ್ KA ವಿತ್ ಕರ್ನಾಟಕ ಮಾಡಿಕೊಡ್ತೀನಿ. 6.5 ಲಕ್ಷಕ್ಕೆ ನಿಮಗೆ ಒಂದು 2016 ಮಾಡಲ್ ಗಾಡಿ ಒಂದು ಬ್ರೆಜಾ ಸಿಗ್ತಾ ಇದೆ. ಸೊ ಆಲ್ಮೋಸ್ಟ್ ಲೈಕ್ ಮಾರ್ಕೆಟಲ್ಲಿ 7.5 ಅಂತಾರೆ, ಬಟ್ ಆರಾಮಾಗಿ 6.5 ಲಕ್ಷಕ್ಕೆ ತಗೊಂಡೋಗ್ಬಿಡ್ಬೋದು. ಆರಾಮಾಗಿ ಮಾಡ್ಕೊಡ್ತೀನಿ ಬನ್ನಿ. ನಮ್ಮ ಮುಂದೆ ಒಂದು ಫೋರ್ಡ್ ಇಕೋಸ್ಪೋರ್ಟ್ ಇದೆ ಸರ್. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಐತೆ ಸರ್. ಓಕೆ ಹೇಳೋದಲ್ಲ, ಒಂದ್ಸಲಿ ಶೋರೂಮ್ ಬಂದ್ಬಿಡಿ, ಟೆಸ್ಟ್ ಡ್ರೈವ್ ಕೊಡ್ತೀನಿ, ಆಮೇಲೆ ನೀವೇ ನನಗೆ ಹೇಳಿ ಹೋಗ್ತೀರಾ. ಮ್ಯಾಗ್ವಿಲ್ ಇದೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟು, 2 ಏರ್ ಬ್ಯಾಗು ಐತೆ. ಗಾಡಿ ಮಾತ್ರ ಸಖತ್ತಾಗದೆ, ಏನು ಮಾತಾಡಂಗಿಲ್ಲ. ಎಕ್ಸ್ಟ್ರಾ ಟೈರ್ ನೋಡಿ ಹೆಂಗೈತೆ. ನಾನು ಕೂತ್ಕೊಂಡ್ರು ಏನಾಗಲ್ಲ, ಗಾಡಿ ಆ ಥರ ಗಟ್ಟಿಗೈತೆ. ಓಕೆ ಸೊ ನೋಡ್ತಾ ಇರ್ಬೋದು ಯಾರಾದ್ರೂ ಒಂದು ಫೋರ್ಡ್ ಇಕೋಸ್ಪೋರ್ಟ್ 2014 ಮಾಡಲ್, ಥರ್ಡ್ ಓನರ್. ಓಕೆ 78,000 ಹೊಡಿರೋದು. ರೆಕಾರ್ಡೆಡ್ ಡೀಸೆಲ್ ಗಾಡಿ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡವ್ರೆ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ.
ಡೀಸೆಲ್ ಗಾಡಿ ಎಷ್ಟಾಗತ್ತೆ ಬೇಗ ಬಂದ್ಬಿಡಿ. ಈ ಥರ ಗಾಡಿಗಳು ನಿಮಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಶೋರೂಮ್ ಹೋದ್ರೂ ಚೆಕ್ ಮಾಡಿದ್ರು ಗಾಡಿ ಫೇಲ್ ಆಗಲ್ಲ, ಆ ಥರ ಐತೆ ಗಾಡಿ. ಓಕೆ, ಪ್ರೈಸು ಸರ್ ಪ್ರೈಸು ನಿಮಗೆ ಈ ಗಾಡಿಗೆ 4,90,000 ಕೊಡ್ತೀನಿ ಸರ್. 4,90,000ಕ್ಕೆ 2014 ಮಾಡಲಿಕ್ಕೆ 14 ಮಾಡಲ್ ಈಕೋ ಸ್ಪಾಟ್, ಅದು ಟಾಪ್ ಎಂಡ್. ಒಂದ್ಸಲಿ ಬನ್ನಿ, ಗಾಡಿ ಬಿಟ್ಟು ಹೋಗಲ್ಲ, ನೀವು ಸ್ಮೂತ್ ಆಗಿದೆ ಗಾಡಿ. 4,90,000 ಕೊಡ್ತೀನಿ ಬನ್ನಿ. ಹಾಗೆ ನೆಕ್ಸ್ಟ್ ಮುಂದೆ ಒಂದು ಟೊಯೋಟಾ ಕೊರೋಲಾ ಆಲ್ಟೀಸ್ ಇದೆ ಸರ್. ಒಳ್ಳೆ ಪ್ರೀಮಿಯಂ ಗಾಡಿ ಅಂತ ನಾವು ಹೇಳ್ಬೋದು. 2010 ಮಾಡಲ್, ಸೆಕೆಂಡ್ ಓನರ್, 1,90,000 ಹೊಡೈತೆ. ಪೆಟ್ರೋಲ್ ಗಾಡಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಪೆಟ್ರೋಲ್ ಗಾಡಿ, ಮೈಲೇಜ್ ಕಡಿಮೆ ಕೊಟ್ಟರು ನಿಮಗೆ ಒಂದು ಒಳ್ಳೆ ರೆಸ್ಪಾನ್ಸು, ಒಳ್ಳೆ ಗಾಡಿ. 8 ಲಕ್ಷವರೆಗೂ ಆರಾಮಾಗಿ ಕೊಡುತ್ತೆ. ಟೊಯೋಟಾ ಬಗ್ಗೆ ಮಾತಾಡಂಗೆ ಎಲ್ಲ, ನಿಮಗೂ ಗೊತ್ತು ನಮಗೂ ಗೊತ್ತು. ಹೌದು, ಒಂದು ಒಳ್ಳೆ ಸಿಡಾನ್ ವೆಹಿಕಲ್ ಅಂತ ಹೇಳ್ಬೋದು. 1.8 ಲೀಟರ್ ರಾಕೆಟ್ ಅಂತ ಹೇಳ್ಬೋದು ಗಾಡಿ. ಹೌದು. ಸೊ ಒಂದು ಒಳ್ಳೆ ಕಂಫರ್ಟ್, ಒಳ್ಳೆ ಲಕ್ಸುರಿಯಸ್ ಬೇಕು ಅನ್ನೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಒಂದು ಟೊಯೋಟಾ ಕೊರೋಲಾ ಆಲ್ಟೀಸ್. 2010 ಮಾಡಲ್ ಗಾಡಿ. 2010 ಮಾಡಲ್, ಸೆಕೆಂಡ್ ಓನರ್, 1,90,000 ಓಡಿರೋದು ಗಾಡಿ. 100% ಆಕ್ಸಿಡೆಂಟ್ ಫ್ರೀ, ಓಡೋಮೀಟರ್ ಓಡಿರೋದು ರೆಕಾರ್ಡೆಡ್ ಗಾಡಿ. ಬರ್ರಿ 3.25 ಲಕ್ಷ, 3,25,000 ಕೊಡಿ, ಈ ಗಾಡಿನ ಮನೆಗೆ ತಗೊಂಡು ಹೋಗಿ ಅಣ್ಣ. 3.25 ಲಕ್ಷಕ್ಕೆ ನಿಮಗೆ ಒಂದು ಟೊಯೋಟಾ ಕೊರೋಲಾ ಆಲ್ಟೀಸ್ ಪೆಟ್ರೋಲ್ 1.2 ಲೀಟರ್, ಸಾರಿ 1.8 ಲೀಟರ್ ಜಿ ವೇರಿಯಂಟ್. ಹೌದು ಸರ್, ಕರೆಕ್ಟ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಬ್ರಿಯೋ ಇದೆ ಸರ್. ಒಳ್ಳೆ ಒಂದು ಹೀರೋಯಿನ್ ತರ ಗಾಡಿ ಇದು. 4 ಮ್ಯಾಗ್ವಿಲ್ ನಿಮಗೆ ಔಟ್ ಆಫ್ ದ ಮಾರ್ಕೆಟ್ ಹಾಕಿದ್ದೀವಿ. 2017 ಮಾಡಲ್, 2017 ಮಾಡಲ್, ಸಿಂಗಲ್ ಓನರು, 1,22,000 ಓಡಿರೋದು ರೆಕಾರ್ಡೆಡ್. ನಾವು ಮೀಟರ್ ಟ್ಯಾಂಪರಿಂಗ್ ಮಾಡಲ್ಲ, ಪೂರ್ತಿ ಲೋನೇ ಆಗ್ಬಿಡುತ್ತೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಓಕೆ, ಸೊ ಯಾರಾದರೂ ಒಂದು ಬ್ರಿಯೋ ಹುಡುಕ್ತಾರೋಗೆ ನೋಡಿ ಸಖತ್ತಾಗಿದೆ. ನಿಮಗೆ 2017 ಮಾಡಲ್ಲ ಸರ್ ಇದು? 2017 ಮಾಡಲ್, ಸಿಂಗಲ್ ಓನರು, 1,22,000 ಓಡೈತೆ ಸರ್. ಸಖತ್ತಾಗಿದೆ ಗಾಡಿ ಬಗ್ಗೆ ಮಾತಾಡಂಗಿಲ್ಲ. 0 ಡೌನ್ ಪೇಮೆಂಟ್ ಹೇಳ್ತಾ ಇದೀನಿ. ಅದು ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಸಿಗುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಗಾಡಿ ಮಾತ್ರ ತಗೊಂಡ್ರೆ ನಿಮಗೆ ಚೀಪೆಸ್ಟ್ ಸರ್ವಿಸ್ ಆರಾಮಾಗಿ ಮಾಡಿಸ್ಬೋದು. ಒಳ್ಳೆ ಗಾಡಿನಂತ i10 ಸ್ವಿಫ್ಟ್ ಗಿಫ್ಟ್ ಮರ್ದು ಬಿಡ್ತೀರಾ ನೀವು ಇದು ತಗೋಬಿಟ್ರೆ. ಓಕೆ, ಸೊ ಇವಾಗ ಹೋಂಡಾ ಬ್ರಿಯೋ ಏನಾಗುತ್ತೆ ಸರ್ ಪ್ರೈಸು? 4,10,000 ಕೊಡ್ತೀನಿ ತಗೊಳ್ಳಿ ಸರ್. 4,10,000ಕ್ಕೆ 4,10,000ಕ್ಕೆ 2017 ಮಾಡಲ್ ಕೊಡ್ತೀನಿ ಬನ್ನಿ. 15 ಮಾಡಲ್ ಬರಲ್ಲ ಸರ್? ನಾನು ಕೊಡ್ತೀನಿ ಬನ್ನಿ ಅಣ್ಣ. ಗಾಡಿ ಹೆಂಗೈತೆ ಗೊತ್ತಾ, ಶೋರೂಮ್ ಟೆಸ್ಟ್ ಅಲ್ಲೈತೆ ಗಾಡಿ. ಓಕೆ, 4,10,000ಕ್ಕೆ ನಿಮ್ಗೆ ಒಂದು 17 ಮಾಡಲ್ ಗಾಡಿ, ಒಂದು ಹೋಂಡಾ ಬ್ರಿಯೋ, ಅದು ಆಫ್ಟರ್ ಮಾರ್ಕೆಟ್ ಅಲಾಯ್ಸು ಎಲ್ಲ ಇರೋ ಗಾಡಿನೂ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಪರ್ಪಲ್ ಕಲರ್ ಒಂದು ಫಿಯಟ್ ಪುಂಟೋ ಇದೆ. ಇದು ಡೀಟೇಲ್ಸ್ ಸರ್. ಫಿಯಟ್ ಪುಂಟೋ ಡೀಸೆಲ್, 2022 ಮೈಲೇಜ್ ಕೊಡುತ್ತೆ. 2013 ಮಾಡಲ್, ಸಿಂಗಲ್ ಓನರ್, 1,16,000 ಓಡಿರೋದು ರೆಕಾರ್ಡೆಡ್ ಗಾಡಿ. ಮಾತ್ರ ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ ಥರ ಐತೆ. ಬಿಸಿಲಲ್ಲಿ ನಿಮಗೆ ಒಂದು ಬಜೆಟಲ್ಲಿ ಗಾಡಿ ಬೇಕಂದ್ರೆ ನಾನು ಪುಂಟೋ ಕೊಡಕ್ಕೆ ರೆಡಿ ಇದ್ದೀನಿ. ಎಷ್ಟಾಗತ್ತೆ ಬೇಗ ಬನ್ನಿ. ಬರೀ 2,40,000 ಕೊಡ್ತೀನಿ ಸರ್. 2,40,000ಕ್ಕೆ 2,40,000. 2013 ಮಾಡಲ್ ಪುಂಟೋ, ಸಿಂಗಲ್ ಓನರ್, ಅದು ಕೂಡ ಡೀಸೆಲ್ ಗಾಡಿ. ಎಷ್ಟಾಗತ್ತೆ ಬೇಗ ಬನ್ನಿ, ಈ ಗಾಡಿನ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಸೊ ಇನ್ನು ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಸರ್ ಸ್ಕೋಡಾ ರ್ಯಾಪಿಡ್ 2012 ಮಾಡಲ್, 2012 ಮಾಡಲ್, ಸಿಂಗಲ್ ಓನರ್, ಆಂಬಿಯಂಟ್ ವೇರಿಯಂಟು, 4 ಟೈರ್ ಫ್ರೆಶ್ ಆಗಿದೆ. ಸಿಂಗಲ್ ಏರ್ ಬ್ಯಾಗ್ ಇದೆ. 20-25ವರೆಗೂ ಮೈಲೇಜ್ ಕೊಡುತ್ತೆ. ಗಾಡಿ ಮಾತ್ರ ತುಂಬ ಚೆನ್ನಾಗೈತೆ. 2012 ಮಾಡಲು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಗಾಡಿನ ನೋಡ್ಕೊಳ್ಳಿ, ಏನು ಜಾಸ್ತಿ ಸರ್ವಿಸ್ ಆಗುತ್ತೋ ಏನು, ಆ ಥರ ಏನಿಲ್ಲ ಸರ್. ಮದುವೆ ಹುಡುಗಿ ಥರ ಐತೆ, ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು ನೀವು, ಆ ಥರ ಐತೆ ಗಾಡಿ. ಏನು ಮಾತಾಡಂಗಿಲ್ಲ. ಬರ್ರಿ 3,75,000 ಕೊಡಿ, ಗಾಡಿ ತಗೊಂಡೋಗಿ. ಸ್ಕೋಡಾ ರ್ಯಾಪಿಡ್ 2012 ಮಾಡಲ್ ಗಾಡಿ, ಸಿಂಗಲ್ ಓನರ್, 3,75,000ಕ್ಕೆ 3,75,000 ಫೈನಲ್. ಬನ್ನಿ, ಎಷ್ಟಾಗತ್ತೆ ಬೇಗ ತಗೊಂಡೋಗಿ. ಓಕೆ, 3,75,000ಕ್ಕೆ ನಿಮ್ಗೆ ಸ್ಕೋಡಾ ರ್ಯಾಪಿಡ್ 2012 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಅದನ್ನು ಡೀಸೆಲ್ ಅಲ್ಲ ಸರ್? ಹೌದು ಸರ್, ಡೀಸೆಲ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸುಜುಕಿ ರಿಡ್ಜ್ ಇದೆ ಸರ್. ಸರ್ ರಿಡ್ಜು ಬೇಕಂತ ಅವ್ರಿಗೋಸ್ಕರ ಒಂದು ಒಳ್ಳೆ ರಿಡ್ಜ್ ಎತ್ಕೊ ಬಂದಿದ್ದೀವಿ. 2015 ಮಾಡಲು. ಓಕೆ, ಸೆಕೆಂಡ್ ಓನರ್, 79,000 ಓಡಿರೋದು ಗಾಡಿ ರೆಕಾರ್ಡೆಡ್. ತುಂಬ ಚೆನ್ನಾಗೈತೆ ಗಾಡಿ, ಮಾತಾಡಂಗಿಲ್ಲ. 20-22 ಮೈಲೇಜ್ ಕೊಡುತ್ತೆ. ಮೇಂಟೆನೆನ್ಸ್ ಬಗ್ಗೆ ಮಾತಾಡಂಗಿಲ್ಲ ಸರ್. ಎಲ್ಲರಿಗೂ ಮಾರುತಿ ಬಗ್ಗೆ ಮೇಂಟೆನೆನ್ಸ್ ಬಗ್ಗೆ ಗೊತ್ತು. ಹೌದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಐತೆ. ಪೂರ್ತಿ ಲೋನೇ ನಿಮಗೆ ಆಗ್ಬಿಡುತ್ತೆ. 0 ಡೌನ್ ಪೇಮೆಂಟಲ್ಲಿ ಆಗಕ್ಕೆ ಚಾನ್ಸಸ್ ಇದೆ. ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. 4 ಲಕ್ಷ ಫೈನಲ್, ಒಂದೇ ರೇಟು. 4 ಲಕ್ಷಕ್ಕೆ 2015 ಮಾಡಲ್, ಡೀಸೆಲ್ ಗಾಡಿ, ಸೆಕೆಂಡ್ ಓನರ್, VDI, ಮಾರುತಿ ಸುಜುಕಿ ರಿಡ್ಜ್. 4 ಲಕ್ಷ ಕೊಡಿ, ತಗೊಂಡೋಗಿ ಮನೆಗೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನ್ನೊಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ, ಗ್ರೇ ಕಲರ್ ಸರ್. ಹೌದು, ಓಡಿರೋದು ಬರೀ 37,000. 2014 ಮಾಡಲ್, ಸಿಂಗಲ್ ಓನರ್ ಗಾಡಿ. ಜಸ್ಟ್ 37,000 ಓಡಿರೋದು. ಓಕೆ, ನೋಡ್ತಾ ಇರ್ಬೋದು, ಜಸ್ಟ್ 37,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ಒಂದು ವೋಕ್ಸ್ ವ್ಯಾಗನ್ ಪೋಲೋ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ 2013 ಇದು, 14 ಅಲ್ಲ 13 ಗಾಡಿ, ಸಿಂಗಲ್ ಓನರು, ಪೆಟ್ರೋಲ್ ಗಾಡಿ. 37,000 ಓಡಿರೋದು. ಕಂಫರ್ಟ್ ಲೈನ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಬರ್ರಿ 3,90,000 ಸರ್. ಇದು ಕೂಡ 3,90,000. 3,90,000. 13 ಮಾಡಲ್, ಅದು 37,000 ಹೊಡಿರೋದು. ಒಂದ್ಸಲ ಸ್ಟೇರಿಂಗ್ ಇಟ್ಕೊಂಡು ನೀವು ಟಚ್ ಡ್ರೈವ್ ಮಾಡಿಬಿಟ್ರೆ, ಟ್ರಾನ್ಸ್ಫರ್ ಮಾಡಿಬಿಟ್ಟು ಅಲ್ಲಿಂದ ಹೋಗ್ಬಿಡ್ತೀರಾ ಗಾಡಿ. ಆ ಥರ ಐತೆ, ಬಿಟ್ಟೋಗಲ್ಲ ನೀವು. ಓಕೆ, ನೋಡಿ, ಜಸ್ಟ್ 3,90,000ಕ್ಕೆ ನಿಮ್ಗೆ 2013 ಮಾಡಲು ಪೋಲೋ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಿಮ್ಮ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಒಂದು ಸ್ವಿಫ್ಟ್ ಇದೆ ಸರ್. ಸ್ವಿಫ್ಟ್ 2012 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ಗಾಡಿ ಸರ್. 70,000 ಚಿಲ್ಲರೆ ಓಡಿರೋದು ರೆಕಾರ್ಡೆಡ್.
ವಿತ್ ಕರ್ನಾಟಕ ಕೊಡ್ತೀವಿ. ಡೆಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಐತೆ ನಿಮಗೆ, NOC ಆಲ್ರೆಡಿ ಬಂದೈತೆ. ವಿತ್ ಕೆ ನಾವು ರೆಡಿ ಕೊಡ್ತೀವಿ ಸರ್ ಗಾಡಿ. VXI ಅಲ್ಲ ಸರ್ ಇದು? VXI ಪೆಟ್ರೋಲ್ ಗಾಡಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. 395 ಹೇಳ್ತಾ ಇದೀವಿ ಸರ್ ಪ್ರೈಸು. 365ಗೆ ಕೊಡ್ತೀನಿ ಬನ್ನಿ ಸರ್. ಓಕೆ, 3,65,000ಕ್ಕೆ ನಿಮ್ಗೊಂದು ಸ್ವಿಫ್ಟ್ ಪೆಟ್ರೋಲು VT ಇಂಜಿನು. ಹೌದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು i20 ಕೂಡ ಇದೆ. ಸೊ ಇದು ಡೀಟೇಲ್ಸ್ ಸರ್. ಸರ್ i20 ಇಲೈಟಲ್ಲಿ ಮ್ಯಾಗ್ನಾ, ಇದು 2018 ಮಾಡಲು, ಸೆಕೆಂಡ್ ಓನರು. ಇದು ಕೂಡ 70-80 ಸಾವಿರ ಓಡಿರೋದು ರೆಕಾರ್ಡೆಡ್ ಪೆಟ್ರೋಲ್ ಗಾಡಿ ಸರ್. ಇದು ನಿಮಗೆ ಬರೀ 5,60,000 ಕೊಡ್ತೀನಿ ಸರ್. i20 ಚಾಲೆಂಜಿಂಗ್ ಪ್ರೈಸ್. ಅದು ಕೂಡ 18 ಮಾಡಲು, ಪೆಟ್ರೋಲು, ಸೆಕೆಂಡ್ ಓನರು, ಮ್ಯಾಗ್ನಾ ಇಲೈಟ್. i20 5,65,000ಕ್ಕೆ 5,65,000 ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ ತೊಗೊಂಡೋಗಿ ಸರ್. ಸೊ ಚವಲೆಟ್ ಆವಿಯೋ ಇದೆ ಸರ್. 2006 ಮಾಡಲು, 4 ಮ್ಯಾಗ್ವೀಲ್, ಪೆಟ್ರೋಲ್ ಎರಡು ಸ್ಪೈಲರ್ ಕೂಡ ಐತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಫ್ರೆಶ್ FC ಐತೆ ಸರ್. ಕಮ್ಮಿ ಬಜೆಟಲ್ಲಿ ಕೊಡ್ತೀನಿ ಸರ್. ಬರೀ 1.5 ಲಕ್ಷ ಕೊಡಿ. ಚೆವರ್ಲೆಟ್ ಆವಿಯೋ LT ವೇರಿಯಂಟು ಮನೆಗೆ ತೊಗೊಂಡೋಗಿ ಸರ್. 1.5 ಲಕ್ಷಕ್ಕೆ 1.5 ಲಕ್ಷ ಬರೀ ಕ್ರೆಡಿಟ್ ಕಾರ್ಡ್ ತೊಗೊಬರ್ಬೇಕು. ಎಲ್ಲಿ ಬರಬೇಕು? GS ಕಾರ್ ಒಳಗೆ ಬರಬೇಕು. ಎಲ್ಲಿ ಬರಬೇಕು? GS ಕಾರ್ ಒಳಗೆ ಬರಬೇಕು. 1.5 ಲಕ್ಷ ಕೊಡ್ತೀನಿ ಬನ್ನಿ ತೊಗೊಂಡೋಗಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಿಮಗೆ ಒಂದು i10 ಕೂಡ ಇದೆ. ಸೊ ನೋಡೋಕ್ಕೂ ಸಕ್ಕತ್ತಾಗಿದೆ ಗಾಡಿ. ಸೊ ಏನು ಸರ್ ಡೀಟೇಲ್ಸ್ ಸರ್? 2011 ಮಾಡಲ್ ಅದು, ಸೆಕೆಂಡ್ ಓನರು, 55,000 ಹೊಡೈತೆ. ಮ್ಯಾಗ್ನಾ ವೇರಿಯಂಟು. NOC ಆಲ್ರೆಡಿ ನಮ್ಮ ಹತ್ರ ಐತೆ. NOC ಕೊಟ್ಬಿಡಿ, ನಾವೇ ಮಾಡ್ಕೊತೀವಿ ಅಂದರೆ ನೀವೇ ಮಾಡ್ಕೊಳ್ಳಿ. NOC ಅದೇನು ಮಾಡ್ತೀರಾ ನಿಮ್ಮ ಮೇಲೆ. ಅದು 2,10,000 ಕೊಡಿ. ವಿತ್ KA ಮಾಡಬೇಕಂದ್ರೆ 2,60 ಕೊಡಿ. ವಿತ್ KA ಮಾಡಿ ಕೊಡ್ತೀನಿ. 2011 ಮಾಡಲ್, 55,000 ಹೊಡಿರೋದು ರೆಕಾರ್ಡೆಡ್, ಸೆಕೆಂಡ್ ಓನರು. 2,65,000ಕ್ಕೆ ವಿತ್ KA ವಿತ್ ಕರ್ನಾಟಕ ಕೊಡ್ತೀವಿ ಸರ್. ಓಕೆ, 2,10,000ಕ್ಕೆ ನಿಮಗೆ ವಿತ್ NOC, 2,65,000ಕ್ಕೆ ವಿತ್ KA ಕೂಡ ಮಾಡ್ಕೊಡ್ತಾರೆ ನಿಮಗೆ ಒಂದು i10.